ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆರ್ಗನೈಸ್ ಮಾಡಿರುವಂತಹ ಯುಗಾದಿ ಸಂಭ್ರಮಕ್ಕೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಯುಗಾದಿ ಹಬ್ಬದ ಬಗ್ಗೆ ನೀವೇನಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ನಾನು ಮೂಲತಃ ಉಡುಪಿಯವನು ಆಗಿದ್ದರಿಂದ ನಮ್ಮಲ್ಲಿ ಸೌರಮಾನ ಯುಗಾದಿ ಅಂತ ನಾವು ಏನು ಕರಿತೀವಿ ಬಹಳ ಡಿಫ್ರೆಂಟಾಗಿ ಆಚರಿಸ್ತೀವಿ. ಯಾಕಂದರೆ ಆ ಹಬ್ಬದ ದಿವಸ ಬೆಳಿಗ್ಗೆ ನಾವು ಹಿಂದಿನ ದಿವಸ ರಾತ್ರಿಯೇ ನಾವು ಒಂದು ಕನ್ನಡಿ ಇಟ್ಟು ದೇವ್ರ ಮನೆಯಲ್ಲಿ ಹರಿಮಾಣದಲ್ಲಿ ಬೇರೆ ಬೇರೆ ಆದಂಥ ಹಣ್ಣು ಹಂಪಲೆಲ್ಲ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ನಾವು ಯಾರ ಮುಖನೂ ನೋಡದೆ ಆ ಒಂದು ಕನ್ನಡಿಯನ್ನು ನೋಡುವಂಥ ಸಂಪ್ರದಾಯ ನಮ್ಮದು. ಸೊ ಅದಾದ ನಂತರ ಪೂಜೆ ಅದು ಇದು ಪುನಸ್ಕಾರಗಳು ಹಬ್ಬದ ಅಡುಗೆ ಎಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಬೆಳ್ಕೊಂಬಂದಿದ್ದು. ಸೊ ಇದೊಂದು ವಿಶೇಷ ಸಂಭ್ರಮ ನನಗೆ ಯುಗಾದಿ ಅಂದರೆ. ಒಂದು ಯಾವುದಾದ್ರೂ ಚೈಲ್ಡ್ಹುಡ್ ಮೆಮರಿ ನಿಮ್ಮ ಮರೆಯಲಾಗದೇ ಇರೋವಂಥ ಯುಗಾದಿ ಹಬ್ಬದ ಮೆಮರಿ ಯಾವುದಾದ್ರೂ ಇದೆಯಾ ಸರ್? ಸೊ ಅಂಥ ವಿಶೇಷ ಅಂತ ಏನಿಲ್ಲ. ಅಂದರೆ ನಮ್ಗೆ ನಾರ್ಮಲಿ ಆ ಯುಗಾದಿಗೆ ನಮಗೆ ರಜೆ ಸಿಗೋದು ಅದೊಂದು ಖುಷಿ. ಆ್ಯಂಡ್ ಅಫ್ಕೋರ್ಸ್ ಏಷ್ಯಾನೆಟ್ ಸುವರ್ಣ ಅಲ್ಲಿ ಒಳ್ಳೊಳ್ಳೆ ಸಿನಿಮಾ ಹಾಕೋರವ ಆ ಟೈಮಲ್ಲಿ ಯುಗಾದಿ ಟೈಮಲ್ಲಿ. ಸೊ ಅದೇ ನಮ್ಗೆ ಸಂಭ್ರಮ. ರೈಟ್. ಅವಾಗಿನ ಸೆಲೆಬ್ರೇಷನ್ಗೂ ಈಗಿನ ಸೆಲೆಬ್ರೇಷನ್ಗೂ ಏನಾದರೂ ಡಿಫ್ರೆನ್ಸ್ ಅನ್ಸುತ್ತಾ ಸರ್ ನಿಮಗೆ? ನೀವು ಚಿಕ್ಕವರಿದ್ದಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ, ಈಗ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಏನಾದರೂ ಡಿಫ್ರೆನ್ಸ್ ಅನಿಸ್ತಾ? ಡಿಫ್ರೆನ್ಸ್ ಅಂತ ಏನು ಅನಿಸ್ತಿಲ್ಲ. ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲ ಇರೋದ್ರಿಂದ ಎಲ್ಲರೂ ಹೇಗೆ ಆಚರಿಸ್ತಾರೆ ಅನ್ನೋದು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈಗ ವೈಭವ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, ಏನು ಕಮ್ಮಿ ಏನಾಗಿಲ್ಲ. ಸೊ ಸೆಲೆಬ್ರೇಷನ್ಸ್ ಜೋರಾಗೇ ನಡೀತಾ ಇದೆ. ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಥರ ಆಚರಿಸ್ತಾರೆ. ಪೊಂಗಲ್ ಅಂತ ಆಚರಿಸ್ತಾರೆ, ಬೇರೆ ಬೇರೆ ಥರ ಮಾಡ್ತಾರೆ. ಸೊ ವೈಭವ ಅಂತೂ ಹಾಗೆ ಜೋರಾಗೇ ಇದೆ, ಏನು ಅದೇನು ಕಮ್ಮಿ ಅನಿಸ್ತಿಲ್ಲ ನನಗೆ. ಐ ಫೀಲ್ ವೆರಿ ಹ್ಯಾಪಿ. ನಮ್ಮ ಕಲ್ಚರ್ ಇಸ್ ಲೈಕ್ ಇಟ್ ಇಸ್ ಟೇಕಿಂಗ್ ಅಲಾಂಗ್. ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.